ಹಾಯ್ ಸ್ಪರ್ಧಾರ್ಥಿಗಳೇ, MJR ಎಕ್ಸಾಮ್ ಪ್ರಿಪ್ರೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹೋದ ಕ್ಲಾಸ್ನಲ್ಲಿ ಶಾತವಾಹನ ಮನೆತನಕ್ಕೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳನ್ನು ನೋಡಿದ್ದೇವೆ. ನಾವು ಈ ವಿಡಿಯೋದಲ್ಲಿ ಶಾತವಾಹನ ಮನೆತನಕ್ಕೆ ಸಂಬಂಧಪಟ್ಟಂತೆ ಇನ್ನುಳಿದ ಪ್ರಶ್ನೆಗಳನ್ನು ಕುರಿತು ಚರ್ಚಿಸೋಣ. ಈಗ ಪ್ರಶ್ನೆ ನಂಬರ್ 16. ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ ಯಾವುದು? ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ ಯಾವುದು? ಎ ಆಪ್ಷನ್ ಸಿ ಚೋಳರು, ಆಪ್ಷನ್ಸ್ ಬಿ ಚೇರರು, ಆಪ್ಷನ್ ಸಿ ಪಾಂಡ್ಯರು, ಆಪ್ಷನ್ಸ್ ಡಿ ಶಾತವಾಹನರು. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಶಾತವಾಹನರು. ನೆಕ್ಸ್ಟ್ 17ನೇ ಪ್ರಶ್ನೆ. ಶಾತವಾಹನ ವಂಶದ ಸ್ಥಾಪಕ ಯಾರು? ಆಪ್ಷನ್ಸ್ ಎ ಹಾಲರಾಜ, ಆಪ್ಷನ್ಸ್ ಬಿ ಸಿಮ್ಮುಖ, ಆಪ್ಷನ್ಸ್ ಸಿ 1ನೇ ಶಾತಕರ್ಣಿ, ಆಪ್ಷನ್ಸ್ ಡಿ ಗೌತಮಿಪುತ್ರ ಶಾತಕರ್ಣಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಿಮ್ಮುಖ. 18ನೇ ಪ್ರಶ್ನೆ. ಶಾಲಿವಾಹನ ಶಕೆ ಆರಂಭಿಸಿದವರು ಯಾರು? ಆಪ್ಷನ್ಸ್ ಎ ಗೌತಮಿಪುತ್ರ ಶಾತಕರ್ಣಿ, ಆಪ್ಷನ್ಸ್ ಬಿ 2ನೇ ಚಂದ್ರಗುಪ್ತ, ಆಪ್ಷನ್ಸ್ ಸಿ ಹಾಲರಾಜ, ಆಪ್ಷನ್ಸ್ ಡಿ ಸಿಮ್ಮುಖ. ಸರಿಯಾದ ಉತ್ತರ ಆಪ್ಷನ್ಸ್ ಎ ಗೌತಮಿಪುತ್ರ ಶಾತಕರ್ಣಿ. 19ನೇ ಪ್ರಶ್ನೆ. ಶಾತವಾಹನರ ಮೊದಲ ರಾಜಧಾನಿ ಯಾವುದು? ಆಪ್ಷನ್ಸ್ ಎ ನಾಸಿಕ, ಆಪ್ಷನ್ಸ್ ಬಿ ಪ್ರತಿಷ್ಠಾನ, ಆಪ್ಷನ್ಸ್ ಸಿ ಶ್ರೀಕಾಕುಲಂ, ಆಪ್ಷನ್ಸ್ ಡಿ ಅಮರಾವತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಕಾಕುಲಂ. 20ನೇ ಪ್ರಶ್ನೆ. ಶಾತವಾಹನರ ದೊಡ್ಡದಾದ ಚೈತನ್ಯಾಲಯ ಕಂಡುಬರುವ ಪ್ರಮುಖ ಸ್ಥಳ ಯಾವುದು? ಆಪ್ಷನ್ಸ್ ಎ ಅಮರಾವತಿ, ಆಪ್ಷನ್ಸ್ ಬಿ ನಾಸಿಕ, ಆಪ್ಷನ್ ಸಿ ಕಾರ್ಲೆ, ಆಪ್ಷನ್ಸ್ ಡಿ ನಾಗಾರ್ಜುನಕೊಂಡ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾರ್ಲೆ. 21ನೇ ಪ್ರಶ್ನೆ. ಶಾತವಾಹನರ ಕಾಲದ ದೊಡ್ಡದಾದ ಕಾರ್ಲೆಯಲ್ಲಿರುವ ಚೈತನ್ಯಾಲಯವನ್ನು ಕಟ್ಟಿಸಿದವರು? ಆಪ್ಷನ್ಸ್ ಎ ಕುಂದಾಚಾರ್ಯರು, ಆಪ್ಷನ್ಸ್ ಬಿ ವಸಿಷ್ಠಪುತ್ರ ಪುಲಮಾಯಿ, ಆಪ್ಷನ್ಸ್ ಸಿ ಭೂತಪಾಲ, ಆಪ್ಷನ್ಸ್ ಡಿ ಹಾಲ. ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಪಾಲ. 22ನೇ ಪ್ರಶ್ನೆ. ಶಾತವಾಹನರ 17ನೇ ದೊರೆ ಯಾರು? ಆಪ್ಷನ್ಸ್ ಎ ಹಾಲ, ಆಪ್ಷನ್ಸ್ ಬಿ 1ನೇ ಶಾತಕರ್ಣಿ, ಆಪ್ಷನ್ ಸಿ ವಸಿಷ್ಠಪುತ್ರ ಶಾತಕರ್ಣಿ, ಆಪ್ಷನ್ಸ್ ಡಿ ಸಿಮ್ಮುಖ. ಸರಿಯಾದ ಉತ್ತರ ಆಪ್ಷನ್ ಸಿ ಎ ಹಾಲ. 23ನೇ ಪ್ರಶ್ನೆ. ಸಿಮ್ಮುಖನ ಗುರುವಿನ ಹೆಸರೇನು? ಆಪ್ಷನ್ಸ್ ಎ ನಾಗಾರ್ಜುನ ಪಂಡಿತ, ಆಪ್ಷನ್ಸ್ ಬಿ ಕುಂದಾಚಾರ್ಯ, ಆಪ್ಷನ್ ಸಿ ಭಟ್ಟಾಚಾರ್ಯ, ಆಪ್ಷನ್ಸ್ ಡಿ ವಿಜಯ ಕೀರ್ತಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕುಂದಾಚಾರ್ಯ. ಶಾತವಾಹನರ ರಾಜ್ಯ ಲಾಂಛನ ಯಾವುದು? ಆಪ್ಷನ್ಸ್ ಎ ಗಜ, ಆಪ್ಷನ್ಸ್ ಬಿ ಸಿಂಹ, ಆಪ್ಷನ್ಸ್ ಸಿ ವರುಣ, ಆಪ್ಷನ್ಸ್ ಡಿ ವರಹ. ಸರಿಯಾದ ಉತ್ತರ ಆಪ್ಷನ್ ಸಿ ವರುಣ. ನೆಕ್ಸ್ಟ್ ಪ್ರಶ್ನೆ. ಶಾತವಾಹನರ ಕೊನೆಯ ಅರಸ ಯಾರು? ಆಪ್ಷನ್ಸ್ ಎ ವಸಿಷ್ಠಪುತ್ರ ಪುಲಮಾವಿ, ಆಪ್ಷನ್ಸ್ ಬಿ ಶಾತಕರ್ಣಿ, ಆಪ್ಷನ್ಸ್ ಸಿ ಯಜ್ಞಶ್ರೀ ಶಾತಕರ್ಣಿ, ಆಪ್ಷನ್ಸ್ ಡಿ 2ನೇ ಶಾತಕರ್ಣಿ. ಸರಿಯಾದ ಉತ್ತರ ಆಪ್ಷನ್ ಸಿ ಯಜ್ಞಶ್ರೀ ಶಾತಕರ್ಣಿ. 26ನೇ ಪ್ರಶ್ನೆ. ಹಾಲರಾಜ ಬರೆದ ಕೃತಿ ಯಾವುದು? ಆಪ್ಷನ್ಸ್ ಎ ಗತಾಸಪ್ತಸತಿ, ಆಪ್ಷನ್ಸ್ ಬಿ ಸತ್ತೇಶ, ಆಪ್ಷನ್ಸ್ ಸಿ ವಡ್ಡಾರಾಧನೆ, ಆಪ್ಷನ್ಸ್ ಡಿ 1 ಮತ್ತು 2. ಸರಿಯಾದ ಉತ್ತರ ಆಪ್ಷನ್ಸ್ ಎ ಗತಾಸಪ್ತಸತಿ. 27ನೇ ಪ್ರಶ್ನೆ. ಶಾತವಾಹನರ ಯಾವ ದೊರೆ ಮಾತೃ ಸರ್ಕಾರ ಪದ್ಧತಿಯನ್ನು ಆರಂಭಿಸಿದ? ಆಪ್ಷನ್ಸ್ ಎ ಸಿಮ್ಮುಖ, ಆಪ್ಷನ್ಸ್ ಬಿ 1ನೇ ಶಾತಕರ್ಣಿ, ಆಪ್ಷನ್ ಸಿ ಗೌತಮಿಪುತ್ರ ಶಾತಕರ್ಣಿ, ಆಪ್ಷನ್ಸ್ ಡಿ ಹಾಲ. ಸರಿಯಾದ ಉತ್ತರ ಆಪ್ಷನ್ ಸಿ ಗೌತಮಿಪುತ್ರ ಶಾತಕರ್ಣಿ. 28ನೇ ಪ್ರಶ್ನೆ. ನಾಸಿಕ್ ಶಾಸನವು ಯಾರ ಬಗ್ಗೆ ಮಾಹಿತಿ ನೀಡುತ್ತದೆ? ಆಪ್ಷನ್ಸ್ ಎ ಸಿಮ್ಮುಖ, ಆಪ್ಷನ್ಸ್ ಬಿ ಹಾಲ, ಆಪ್ಷನ್ ಸಿ 2ನೇ ಶಾತಕರ್ಣಿ, ಆಪ್ಷನ್ಸ್ ಡಿ ಗೌತಮಿಪುತ್ರ
ಶಾತಕರ್ಣಿ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಗೌತಮಿಪುತ್ರ ಶಾತಕರ್ಣಿ. 29ನೇ ಪ್ರಶ್ನೆ, ಶಾತವಾಹನರ ಕಾಲದಲ್ಲಿ ಪಟ್ಟಣಗಳಲ್ಲಿ ಯಾವ ತರಹದ ಪುರಸಭೆ ಕಾರ್ಯನಿರ್ವಹಿಸುತ್ತಿತ್ತು? ಆಪ್ಷನ್ಸ್ ಎ ನಿಗಮ ಸಭೆ, ಆಪ್ಷನ್ಸ್ ಬಿ ಅಮಾತ್ಯ ಸಭೆ, ಆಪ್ಷನ್ ಸಿ ಮಹಾಭೋಜ ಸಭೆ, ಆಪ್ಷನ್ಸ್ ಡಿ ಮಾರ್ಯ ಸಭೆ. ಆಪ್ಷನ್ಸ್ ಎ ನಿಗಮ ಸಭೆ. 30ನೇ ಪ್ರಶ್ನೆ, ಬೃಹತ್ ಕಥಾ ಎಂಬ ಕೃತಿಯನ್ನು ಬರೆದವರು? ಆಪ್ಷನ್ಸ್ ಎ ಸರ್ವವರ್ಮ, ಆಪ್ಷನ್ಸ್ ಬಿ ಶಿಮುಖ, ಆಪ್ಷನ್ ಸಿ ಗುಣಾಢ್ಯ, ಆಪ್ಷನ್ಸ್ ಡಿ ಕುಂದಾಚಾರ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಗುಣಾಢ್ಯ. ಕಾತಂತ್ರ ವ್ಯಾಕರಣ ಎಂಬ ಕೃತಿಯನ್ನು ಬರೆದವರು? ಆಪ್ಷನ್ಸ್ ಎ ಗುಣಾಢ್ಯ, ಆಪ್ಷನ್ಸ್ ಬಿ ಕುಂದಾಚಾರ್ಯ, ಆಪ್ಷನ್ ಸಿ ಶ್ರೀನಾಥ, ಆಪ್ಷನ್ಸ್ ಡಿ ಸರ್ವವರ್ಮ. ಆಪ್ಷನ್ಸ್ ಡಿ ಸರ್ವವರ್ಮ. 32ನೇ ಪ್ರಶ್ನೆ, ಅಜಂತದಲ್ಲಿಯ 29 ಗುಹೆಗಳಲ್ಲಿ ಶಾತವಾಹನರಿಗೆ ಸಂಬಂಧಿಸಿದ ಗುಹೆ ಯಾವುದು? ಆಪ್ಷನ್ಸ್ ಎ 4 ಮತ್ತು 6, ಆಪ್ಷನ್ಸ್ ಬಿ 6 ಮತ್ತು 12, ಆಪ್ಷನ್ ಸಿ 9 ಮತ್ತು 10, ಆಪ್ಷನ್ಸ್ ಡಿ 10 ಮತ್ತು 11. ಸರಿಯಾದ ಉತ್ತರ ಆಪ್ಷನ್ ಸಿ 9 ಮತ್ತು 10. ಕಡೆಯ ಪ್ರಶ್ನೆ 33ನೇ ಪ್ರಶ್ನೆ, ಗತಾಸಪ್ತಸತಿ ಕೃತಿಯಲ್ಲಿ ಎಷ್ಟು ಶ್ಲೋಕಗಳಿವೆ? ಆಪ್ಷನ್ಸ್ ಎ 600, ಆಪ್ಷನ್ಸ್ ಬಿ 700, ಆಪ್ಷನ್ ಸಿ 500, ಆಪ್ಷನ್ಸ್ ಡಿ 800. ಸರಿಯಾದ ಉತ್ತರ ಆಪ್ಷನ್ಸ್ ಬಿ 700. ಇದು ಶಾತವಾಹನ ಮನೆತನಕ್ಕೆ ಸಂಬಂಧಪಟ್ಟಂತೆ ನಾವು 2 ವಿಡಿಯೋಗಳಲ್ಲಿ ಒಟ್ಟು 33 ಪ್ರಶ್ನೆಗಳನ್ನು ಚರ್ಚಿಸಿದ್ದೇವೆ. ಈ ಎಲ್ಲ ಪ್ರಶ್ನೆಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಪ್ರಶ್ನೆಗಳಾಗಿವೆ. ಕೊನೆಯದಾಗಿ ಈ ವಿಡಿಯೋ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.